ಬಂಗಾರಪೇಟೆ ಬೆಸ್ಕಾಂನಲ್ಲಿ ಅಕ್ರಮ ಚೀಟಿ ದಂಧೆ, ರೈತ ಸಂಘ ಆರೋಪ. E5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ಬೆಸ್ಕಾಂ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಬು ಸಿ ಹಾಗೂ ಮಂಜುನಾಥಾಚಾರಿ ಎಂಬ ಇಬ್ಬರು ನೌಕರರು ಅಕ್ರಮ ಚೀಟಿ ದಂಧೆ ನಡೆಸುತ್ತಿರುವ ಬಗ್ಗೆ ಜಿಲ್ಲಾ ಸಹಕಾರ ಇಲಾಖಾ ಅಧಿಕಾರಿಗಳು ಬೆಸ್ಕಾಂ ಎಇಇ ಸುಕುಮಾರ್ ರಾಜು ಅವರಿಗೆ ವರದಿ ಕೇಳಿ 8 ತಿಂಗಳು ಕಳೆದಿದ್ದರೂ ಸಹ ಇದುವರೆಗೂ ಮೇಲಾಧಿಕಾರಿಗಳಿಗೆ ಪರಿಪೂರ್ಣ ವರದಿ ನೀಡಲು ಮೀನಾಮೇಷ ಮಾಡುತ್ತಿದ್ದಾರೆ ಅಂತ ಎಇಇ ವಿರುದ್ಧ ಸ್ವಾಭಿಮಾನಿ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಐತಾಂಡಹಳ್ಳಿ ಮಂಜುನಾಥ್ ಆರೋಪ ಮಾಡಿದ್ದಾರೆ. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಏನು ಈ ಮಂಜುನಾಥ್ ಆಚಾರಿ ಮತ್ತು ಬಾಬು ಸಿ ಅನ್ನೋವರು ಅಕ್ರಮ ಚೀಟಿಗಳಿಗೆ ಸಂಬಂಧಪಟ್ಟಂತ ಅವ್ರ ಫೋನ್ಗಳು ಎಲ್ಲ ಸಂಬಂಧಪಟ್ಟಂತ ಎಲ್ಲನೂ ಅವರು ವಶಪಡಿಸ್ಕೊಳ್ತಾರೆ. ಆ ವಶಪಡಿಸ್ಕೊಂಡ ಸಂಬಂಧದಲ್ಲಿ ಅವರು ನಡೆಸಿರ್ತಕ್ಕಂಥದ್ದು ಚೀಟಿ ಅಕ್ರಮವಾಗಿ ಯಾವುದೇ ಇಲಾಖೆಯಿಂದ ಅನುಮೋದನೆಯಿಲ್ಲ ಅನ್ನೋದು ಅಲ್ಲಿ ಸಾಬೀತಾಗಿರುತ್ತೆ. ಸಾಬೀತಾಗಿ ಸುಮಾರು 8 ತಿಂಗಳ ನಿರಂತರವಾಗಿ ಅವರು ಸಂಬಂಧಪಟ್ಟ ಇಲಾಖೆಯವರ AR ತನಿಖೆ ನಡೆಸಿದಾಗ ಇವರಿಬ್ಬರೂ ಅಕ್ರಮ ಚೀಟಿ ದಂಧೆ ನಡೆಸಿರುವುದು ಸುಮಾರು 30 ಸದಸ್ಯರನ್ನ, ಅಂದರೆ ಆ ಕೆಇಬಿ ಇಲಾಖೆಯಲ್ಲಿ ಸಂಬಂಧಪಟ್ಟಂತಹ 30 ಸದಸ್ಯರನ್ನ ಒಟ್ಟುಗೂಡಿಸಿ ಇವರು ಚೀಟಿ ನಡೆಸಿರೋದನ್ನ ಅಕ್ರಮದಲ್ಲಿ 8 ತಿಂಗಳ ಸುಮಾರು 8 ತಿಂಗಳಾಗಿ 8ನೇ ತಿಂಗಳಲ್ಲಿ ಇವರು AR ಆದೇಶ ಮಾಡ್ತಾರೆ. ಆ ಆದೇಶವನ್ನ ಏನು ಸಂಬಂಧಪಟ್ಟಂತ ಅಧ್ಯಕ್ಷ ಅಂದ್ರೆ CO ಕೋಲಾರ ಅವರಿಗೆ ಸಂಬಂಧಪಟ್ಟ ಉಪನಿಬಂಧಕರು ಏನು ನಿಮ್ಮ ಇಲಾಖೆ ನೌಕರರಾಗಿರೋದ್ರಿಂದ ಇವರು ವಿರುದ್ಧವಾಗಿ ಶಿಸ್ತು ಕ್ರಮ ವಹಿಸಿ ಏನು ಕ್ರಮ ವಹಿಸಿದ್ರೆ ಆ ವರದಿಯನ್ನ ನಮ್ಮ ಇಲಾಖೆಗೆ ಸಲ್ಲಿಸಿ ಅಂತ ಹೇಳ್ತಾರೆ. ಆದರೆ ಈಗ ಬಂದಿರತಕ್ಕಂತಹ AW ಅವರು ಆ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಏನು ARS ಆಫೀಸರ್ 8 ತಿಂಗಳ ನಿರಂತರವಾಗಿ ತನಿಖೆ ನಡೆಸಿರೋದ್ರನ್ನ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ನಾನ್ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಲಗಾನಲ್ಲಿ ಪ್ರಕಾಶ್ ಅಂತ 3ನೇ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ. ಇಲ್ಲೇ ಇದೆ ಅಂದ್ರೆ ಅವ್ರ ಮನೆಯಲ್ಲಿ ಹೋಗಿ GPS ಫೋಟೋ ಮಾಡ್ತಾರೆ. AW ಅವರು GPS ಫೋಟೋ ಮಾಡಿಕೊಂಡು ಅವ್ರ ಹತ್ರ ಹೇಳಿಕೆ ಬರ್ತಾರೆ. ನಿರಂತರವಾಗಿ 8 ತಿಂಗಳ ಕಾಲಾವಧಿ ತನಿಖೆಯಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ 4-5 ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಪ್ರಕಾಶ್ ಎಲ್ಲೋಗಿದ್ದ, ನಾನೇ ಮಾಡ್ತಾ ಇದ್ದೀನಿ ಅಂತ ಯಾಕೆ ಹೇಳಲಿಲ್ಲ? ನೀವು ನಿಮಗೆ ಆದೇಶ ಆಗಿದೆ 8 ತಿಂಗಳ 12ನೇ ತಿಂಗಳಲ್ಲಿ 12 ಡಿಸೆಂಬರ್ ತಿಂಗಳಲ್ಲಿ ಈ ಏನು AW ಏನೋ ಹೇಳ್ತಾರೆ ಹೆಸರು, ಅವ್ರು ಹೋಗ್ಬಿಟ್ಟು ನಿರಂತರವಾಗಿ ನಾನು ನೀವು ಮಾಡಿರೋದು ಕೊರತೆ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಬಂಗಾರಪೇಟೆಗೆ ಪ್ರಸ್ತುತ ಕಾರ್ಯನಿರ್ವಹಿಸತಕ್ಕಂಥ AW ಅವರು ನಾನು ವಿಚಾರಣೆ ನಡೆಸ್ತೀನಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಚೀಟಿ ಕಾಯ್ದೆ 1982 ಕಾಲಂ 82ರಲ್ಲಿ ನಿಮಗೆ ಯಾರು ಕೊಟ್ಟರು? ಅವಾಗ ಇರೋ ಕನ್ಸರ್ನ್ ಆಫೀಸರ್ ಏನಾಯ್ತು? ಈಗ ಉದಾಹರಣೆಗೆ ಯಾವುದೋ ಒಂದು FIR ಆಗಿಬಿಟ್ಟಿದೆ, ನಮ್ಮ ಇಲಾಖೆ ಇದೆ, ನೀವು ಮಾಡಬೇಡಿ, ನಾನೇ ತನಿಖೆ ಮಾಡಿ ನಡೆಸ್ಕೊಂತೀನಿ ಅಂತ ಹೇಳ್ತೀರಾ? ಅದರ ಮೇಲೆ ಅವನು ಬಾಬುನೇ ಹೇಳ್ತಾನೆ, ಹೇಳಿಕೆ ಕೊಡ್ತಾನೆ. ಏನಂತ? ಬಾಬು ಸಿ ಅನ್ನೋದು ಹೇಳಿಕೆ ಕೊಡ್ತಾನೆ, ನಾವು ಇದುವರೆಗೂ ಯಾವುದೇ ನಡೆಸಿಲ್ಲ, 16 ವರ್ಷ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾವುದೇ ನಡೆಸಿಲ್ಲ, ಇದು ಫಸ್ಟ್ ಬಾರಿಗೆ ನಾನು ನಡೆಸಿದ್ದೀನಿ ಅಂತ ಹೇಳ್ಬಿಟ್ಟು ಆ ಬಾಬು ಅವನೇ ತನಿಖೆಯಲ್ಲಿ ಹೇಳಿಕೆ ಕೊಡ್ತಾನೆ. ಅದರಲ್ಲೂ ಹೇಳ್ತಾ ಇಲ್ಲ ನೋಡಿ, ಏನೋ ಒಂದು ವೇಳೆ ಅಂದ್ರೆ ಚೀಟಿ ನಡೆಸಿರೋದು ಪ್ರತಿ ತಿಂಗಳು 10,000 ಇಲ್ಲದಂತೆ ಚೀಟಿ ಕಟ್ಟಬೇಕು. 2ನೇ ತಾರೀಕು ಚೀಟಿ ನಡೆಸಿದ ಒಂದು ವೇಳೆ ಭಾನುವಾರ ಏನಾದರೂ 2ನೇ ತಾರೀಕು ಬಂದ್ರೆ ಸೋಮವಾರ ಚೀಟಿ ಬಿಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ನನಗೆ 4,000 ರೂಪಾಯಿ ಕಮಿಷನ್ ಏಜೆಂಟ್ ಚೀಟಿ ಅಂತ ಹೇಳಿಬಿಟ್ಟು ಅವನೇ ವಾಟ್ಸಾಪ್ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿರಲಿಲ್ಲ, ದಾಖಲೆ ಸಮೇತ. ಅಲ್ಲ ಸ್ವಾಮಿ, ಈಗ ಅಧಿಕಾರಿ ಅಲ್ಲದವನು ಖಾಸಗಿ ವ್ಯಕ್ತಿ ಆದ್ರೆ 2ನೇ ತಾರೀಕು ಬಂದ್ರೇನು, ನನ್ಗೆ 10ನೇ ತಾರೀಕು ಭಾನುವಾರ ಬಂದ್ರೆ ಚೀಟಿ ಬಿಡೋದು ಚೀಟಿನೇ. ಇದ್ರ ಉದ್ದೇಶ ಏನು? 2ನೇ ತಾರೀಕು ಬಂದ್ರೆ ನಾನು ಇರಲ್ಲ, ನಮ್ಮ ಸರ್ಕಾರಿ ಕೆಲಸ ಇರುತ್ತೆ, 3ನೇ ತಾರೀಕು ಸೋಮವಾರ ಬಂದ್ರೆ ನಾನು ಬಿಡ್ತೀನಿ ಅನ್ನೋಂಥ ಒಂದು ಉದ್ದೇಶದಿಂದ ಇವರು ಅಕ್ರಮ ಚೀಟಿ ನಡೆಸಿದ್ರು ಕೂಡ ಇಲ್ಲಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಸಂಜೆ 5:45ಗೆ ಕನಕದ ದೇವಸ್ಥಾನದಲ್ಲಿ ನಾನು ಚೀಟಿ ಬಿಡ್ತೀನಿ ನೋಡಿ. ಎಲ್ಲ ಬಾಬು ಮಂಜುನಾಥ್ ಆಚಾರ್ಯದಿಂದ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲ ಅವರ ಹತ್ರದಲ್ಲೇ ಆಗಿದೆ. ಇಂಥ ತನಿಖೆ ನಡೆಸಿ ಈ ತನಿಖೆ ಸಾಬೀತಾಗಿದ್ರು ಸಹ
AWL ಅವರು 8ನೇ ತಿಂಗಳಲ್ಲಿ ಆದೇಶ ಆಗುತ್ತೆ. 12ನೇ ತಿಂಗಳಲ್ಲಿ ಚಳಗಾನಹಳ್ಳಿನಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಬಾಬು ಹೇಳೋದು 30 ಜನ, ಇಲ್ಲಿ AWL ಮಾಡಿರೋದು 27 ಜನ ಸದಸ್ಯರನ್ನ ಒಟ್ಟುಗೂಡಿಸಿ ಚೀಟಿ ನಡೆಸಿದ್ದಾರೆ ಅಂತ ಹೇಳ್ತಾರೆ. ಆಯ್ತು, ಪ್ರಕಾಶ್ ಚೀಟಿ ನಡೆಸಿದ್ರೆ ಪ್ರಕಾಶ್ ಸಂಬಂಧಪಟ್ಟ ಕನ್ಸರ್ನ್ ಆಫೀಸರ್ಗಳು ಯಾಕೆ ಕರ್ಕೊಂಡು ಎನ್ಕ್ವೈರಿ ಮಾಡಿಲ್ಲ? ಇದುವರೆಗೂ ಇವತ್ತು ಸುಮಾರವಾಗಿ 8 ರಿಂದ 9 ತಿಂಗಳಾಗ್ತಾ ಇದೆ ನೀವು ತನಿಖೆ ನಡೆಸಿ. ನೀವು ತನಿಖೆ ವರದಿನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಯಾಕೆ ಇವತ್ತು ವರದಿ ಕೊಟ್ಟಿಲ್ಲ? ಈ ಅಕ್ರಮ ದಂಧೆಯಲ್ಲಿ ನಿರಂತರವಾಗಿ ಏನಂತಂದ್ರೆ ಈ ಸಿ ಬಾಬು ಅನ್ನಂತವನು ಈ AWL ಇರೋರು ಈಗ ಕಾರ್ಯನಿರ್ವಹಿಸಿದ AWL ಬಲಗೈ ಬಂಟನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾವ ರೀತಿ ಮಾಡಿದ್ರೆ ಸಾರ್ವಜನಿಕರು ಕಚೇರಿ ಒಳಗಡೆ ಹೋದ್ರು ಸಹ ಅವರಿಬ್ಬರು ಮಾತುಕತೆ ಬೆಳಿಗ್ಗೆ 8 ಗಂಟೆಗೆ ಬಂದು ಚೇಂಬರ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಸಾರ್ವಜನಿಕರು ಹೋದ್ರು ಅಷ್ಟೇ, ಯಾರು ಸಂಘ ಸಮಾಜ ಯಾರು ಹೋದ್ರು ಸಹ ಅವ್ರ ಮಾತುಕತೆ ಮುಗಿಯೋ ತನಕ ಅವನೆಂದು ಆಚೆ ಬರಲ್ಲ. ಇವತ್ತು ಏನು ಸರ್ಕಾರದ ಆದೇಶದಂತೆ ಯೂನಿಫಾರ್ಮ್ ಹಾಕಲ್ಲ, ಒಂದು ಐಡೆಂಟಿ ಕಾರ್ಡ್ ಹಾಕಲ್ಲ. ನಾನು ಏನು ನೌಕರ ಸಂಘದ ಅಧ್ಯಕ್ಷ ಅಂದ್ರೆ ಈ ಮಟ್ಟಕ್ಕೆ ಅವರು ದರ್ಬಾರ ಮಾಡ್ತಾ ಇದ್ದಾನೆ. ಒಂದು ಇನ್ನೊಂದು ಗೋವಿಂದಪ್ಪ ಓವರ್ಮನ್ ಗೋವಿಂದಪ್ಪನವರಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಇದು ಸುಮಾರು ಅಂದ್ರೆ ಕ್ವಾರ್ಟರ್ಸ್ ಯಾವ ರೀತಿಯಾಗಿ ಕೊಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮ್ಮ ಸಂಬಂಧ ಇಲ್ಲ. ಉದ್ದೇಶ ಏನಂತಂದ್ರೆ ಈ ಹಿಂದೆ ಒಬ್ಬರ ವಿರುದ್ಧವಾಗಿ, ಯಾಕಂದ್ರೆ ಎಲ್ಲೋ ದೂರದ ಕಡೆಯಿಂದ ಬರ್ತಾರೆ, ನಮ್ಮ ಬಂಗಾರಪೇಟೆಯಲ್ಲಿ ಸುಮಾರು ಕಡಿಮೆ ಅಂದ್ರೆ ಕೂಡ 7 ರಿಂದ 8 ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂತ. ಇದರಲ್ಲಿ ಇವತ್ತು ಎಲ್ಲಿಂದ ಬಂದವರಿಗೆ ಅಂತ ಕ್ವಾರ್ಟರ್ಸ್ ಇರುತ್ತೆ. ಅಂದ್ರೆ KEP ಆಗ್ತಾ ಇಲ್ಲ, 8 ಕಿಲೋಮೀಟರ್ ಸರೌಂಡ್ ಅಲ್ಲಿ ಎಲ್ಲಾದ್ರೂ ಆ ನೌಕರದ ಮನೆ ಇದ್ರೆ ಕ್ವಾರ್ಟರ್ಸ್ ಕೊಡಬಾರದು ಅಂತ ಆದೇಶ ಇದೆ. ಇವತ್ತು ಈ ಗೋವಿಂದಪ್ಪ ಅನ್ನೋ ಒಂದು KEP ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಂತ ಮನೆ ಕಟ್ಟಿದ್ದಾನೆ. ಆದ್ರೆ ಆ ಮನೆನ ಸುಮಾರು ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ತಗೊಂಡು ಬಾಡಿಗೆ ಕೊಟ್ಟು ಇವತ್ತು ಕ್ವಾರ್ಟರ್ಸ್ ತಗೊಂಡಿದ್ದಾನೆ. ದೂರಿಂದ ಬರೋರು ಯಾಕೆ ಮಾಡಬೇಕು? ಈ ಹಿಂದೆ ರಾತ್ರಿ ಸಾಮಾನ್ಯ ಆಚೆ ಹಾಕಿ ಒಬ್ಬ ನೌಕರನ್ನ ಖಾಲಿ ಮಾಡಿದ್ದಾರೆ. ಅದೇ ರೀತಿ AWL ಮನೆ ಇವತ್ತು ಈ ಬಂದರೆ AWL ಅವರು ಆ ಗೋವಿಂದಪ್ಪನ ಯಾಕೆ ಮನೆ ಖಾಲಿ ಮಾಡಿಸಿಲ್ಲ? ಒಂದು ಈ ಹಿಂದೆ ಏನಾಗುತ್ತಂದ್ರೆ ಈ ಏನೋ ಮಾರುತಿ ಎಲೆಕ್ಟ್ರಾನಿಕ್ಸ್ ಗುತ್ತಿಗೆದಾರ ಅನ್ನೋಂಥವನು ಎಲ್ಲ ರಿಪೋರ್ಟ್ಗಳು ಬರ್ತಿದ್ದಾರೆ. ಏನಂತ ನಮ್ಮ ಇಲಾಖೆಗೆ ಸಂಬಂಧ ಇಲ್ಲದೇನೆ ಕಾಮಗಾರಿಗಳು ಮಾಡ್ತಾರೆ. ಏನೋ 11 KV ಡೋಲನ್ನು ಕಟ್ ಮಾಡಿ ಅವ್ರ ಸಂಯೋಜಕರ ಅವ್ರ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ರಿಪೋರ್ಟ್ ಮಾಡಿ ಫೈಲ್ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಗುತ್ತಿಗೆದಾರ ಬ್ಲಾಕ್ ಲಿಸ್ಟ್ ಆಗಿಲ್ಲ. ಸುಮಾರವಾಗಿ ಏನು ಯಾವುದೇ ದೂರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನಿರ್ತಾರೆ ಬರೀ ಕಾಗದ ಪತ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. SI ವರ್ಕ್ ಕೊಟ್ಟರೆ ಕೊಡ್ತಾರೆ, ವರ್ಕ್ ಕೊಟ್ಟರೆ AWL ಕೊಡ್ತಾರೆ. ಮತ್ತೆ ಅಲ್ಲಿಂದ ಬರ್ತದೆ, ಬೆಂಗಳೂರಿಂದ ಬಂದ್ರೆ ಇಲ್ಲಿ ಬರುತ್ತೆ. ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕೇಳಿಲ್ಲ. ನೋಡಿ, ಈ ಚೀಟಿದು ಅಷ್ಟೇ ದೂರು ಕೊಟ್ಟಿದ್ದೀನಿ. ಯಾವಾಗ ದೂರು ಕೊಟ್ಟಿದ್ದೀನಿ? 3ನೇ ತಿಂಗಳು ಜನವರಿ ನಾನು ದೂರು ಕೊಟ್ಟಿದ್ದೀನಿ. ಇಷ್ಟು ಬರ್ದಿರ್ತೀನಿ, ಏನು ಕಾನೂನಲ್ಲಿ ಕ್ರಮ ಕೊಡಬೇಕು ಅಂತೆಲ್ಲ ಬರ್ದಿರ್ತೀನಿ. ಆದ್ರೆ ಸಂಬಂಧಪಟ್ಟ ವರ್ಕ್ ಕೊಟ್ಟಿರ್ತಾರೆ, ನೋಟಿಸ್ 3 ನೋಟಿಸ್ ಕೊಟ್ಟಿದ್ದಾರೆ, ಒಂದು ರಿಮೈಂಡರ್ ಮಾಡಿದ್ದಾರೆ. ಆದ್ರೆ ಅಷ್ಟೇ ಇದುವರೆಗೂ ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ. ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಇನ್ನ KEP ಬೆಸ್ಕಾಂ ಇಲಾಖೆ ಕಾಮಸಮುದ್ರ ವ್ಯಾಪ್ತಿಯಲ್ಲಿ ಏನ್ ಮಾಡ್ತದೆ, ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಈಗಿರ್ತಕ್ಕಂಥ AWL ಈವರೆಗೂ 15/1/2025 ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಕಾರಣ ಕೇಳಿ ನೋಟಿಸ್ ಕೊಟ್ಟನು ಇದುವರೆಗೂ ನಂತರ ಈವರೆಗೂ ಕೊಡ್ತಾರೆ ಅದೇ ಪತ್ರ ಕೇಳಿ. ಇದುವರೆಗೂ ಆರ್ಥಿಕ ನಷ್ಟ ಅಂತ ಅವರೇ ಬರ್ತಿದ್ದಾರೆ. ಎಲ್ಲೆಲ್ಲಿ ಏನೇನು ಸಾಮಾನುಗಳಿಲ್ಲ, ಎಲ್ಲೆಲ್ಲಿ ಏನು ಕಚೇರಿಗಳು ಮೆಟೀರಿಯಲ್ ಇಲ್ಲ ಅಂತ ಎಲ್ಲ ಅವರೇ ಬರ್ತಿದ್ದಾರೆ. ಈಗ ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆ ಇವಾಗಿರೋ AWL ಕೊಡ್ತೀರಿ, ಅಧ್ಯಕ್ಷಕ ಇಂಜಿನಿಯರ್ ಕೊಡ್ತೀರಿ, KJP ವರ್ಕ್ ಕೊಡ್ತೀರಿ. ಆದ್ರೂ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕ್ರಮ ಇಲ್ಲ. ನೀವೇ ಹೇಳಿದಿರಿ, ಸೂಚನಾ ಪತ್ರ ಕೊಟ್ಟಿದ್ರಿ, ಏನ್ ಕೊಟ್ರಿ ಇವರು? 6 ತಿಂಗಳಾಗಿದೆ. 7 ದಿನ ಕಾಲಾವಕಾಶ ಕೊಟ್ಟಿದ್ರೆ ಅವರಿಗೆ 7 ದಿವಸ ಒಳಗಡೆ ಕೊಡಿದ್ರೆ ನಾವೇ ನೀವು ಹೇಳುವುದು ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮ್ಮಿಂದ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳ್ತೀವಿ. ಏನ್ ಕ್ರಮ ಆಯ್ತು? ಒಂದು ಕೇಳ್ತೀರಿ, ಮತ್ತೊಂದು ಹಾಕ್ತೀರಿ, ಅವ್ರನ್ನೇ ಚಾರ್ಜ್ ಆಗ್ತಾ ಇದ್ದೀರಿ. ಅಕ್ರಮಗಳು ಮಾಡಿದ್ರು ನಿಮ್ ಪಕ್ಕದಲ್ಲೇ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಿ.
AWRನ ಪ್ರಶ್ನೆ ಮಾಡಿದ್ರೆ ಈ ರೀತಿ ನೀವು ಸಾರ್ವಜನಿಕವಾಗಿ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ. ಅಲ್ಲ ಸ್ವಾಮಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಟ್ಟು ಸಾರ್ವಜನಿಕ ಕೆಲಸ ಮಾಡಕ್ ನಿಮ್ಮನ್ನ ಇದ್ದಿರೋದು. ಸಾರ್ವಜನಿಕರೇ ಪ್ರಶ್ನೆ ಮಾಡಬಾರ್ದು, ನಮ್ಮ ಕಚೇರಿಗೆ ಬರಬಾರ್ದು ಅಂದ್ರೆ ನಿಮ್ಗೇನ್ ಕೆಲಸ ಅಲ್ಲಿ? ನೀವಿನ್ನೇನ್ ಕೆಲಸ ಮಾಡ್ತೀರಾ? ಇಷ್ಟೆಲ್ಲ ಅದನ್ನು ರಾತ್ರಿ 8:30 ಯಾರು ಇಲ್ಲದ ಸಮಯದಲ್ಲಿ ಏಕಾಏಕಿಯಾಗಿ ಅವರು ಏನು ನಮ್ಮ ಕರೆಕ್ಟ್ ಪೋಲ್ ಇದೆಯಲ್ಲ 8 ಗಂಟೆಯಲ್ಲಿ ಲೋಡ್ ಮಾಡ್ಕೊಂಡು ಆಚೆ ಹೋಗುತ್ತೆ. ಕನ್ಸರ್ಟ್ ಆಫೀಸರ್ ಎಲ್ರಿಗೂ ಫೋನ್ ಮಾಡಿರ್ತೀನಿ, ಆದ್ರೆ ಇದುವರೆಗೂ ಯಾರು ಕ್ರಮ ವಹಿಸಲ್ಲ. ಯಾರು ಆಚೆ ಹೋಯ್ತು? ಒಬ್ಬ ಜೈವರ್ಗೆ ಫೋನ್ ಮಾಡಿದ್ರೆ ಇಲ್ಲ ರಾತ್ರಿ ತಂದು ಹಾಕಿದ್ದಾರೆ ಅಂತ ತೋರಿಸಿ. ಸುಮ್ಮನೆ ನನ್ನ ಹತ್ರ ವಿಡಿಯೋ ಇದೆ, ಫೋಟೋಸ್ ಇದೆ. ಯಾಕೆ ನೀವು ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು? AWR ಸುಮ್ಮನೆ ಇದ್ರಿ. ಜ್ಞಾನವಂತರು, ವಿದ್ಯಾವಂತರು, ಎಲ್ಲಾ ತಕ್ಕಂತ ಸಕಲರಿಂದ ಬದ್ಧರು ಅಂತ ಹೇಳಿಬಿಟ್ಟು ನೀವು ತೋರಿಸ್ಕೊಂತ ಇದ್ರ AWR. ಆದ್ರೂ ಸಹ ಇಂಥ ಅಕ್ರಮಗಳಿಗೆ ಕೊಡ್ತಾ ಇಲ್ಲ. ಯಾಕೆ ನೀವು ಅದನ್ನು ತಡೀತಾ ಇಲ್ಲ ಅನ್ನೋದು ನಮ್ಮ ಉದ್ದೇಶ. ಸುಮಾರು ಬಾರಿ ಕೊಟ್ಟಿದ್ರಿ, ಆದ್ರೂ ಅವರು ಕ್ರಮ ತಗೊಂಡಿಲ್ಲ. ಅದಕ್ಕೆ ನಾವು ಮುಂದಿನ ಇದುವರೆಗೂ ಅವರು ಹೇಳ್ಕೊಂಡಿಲ್ಲ ಅಂದ್ರೆ ನಾವು ಮುಂದಿನ ಕಾನೂನು ಹೋರಾಟಕ್ಕೆ ಹೋಗ್ಬೇಕಾಗುತ್ತೆ. ಆಯ್ತಾ? ಆ ಏನು ಸಿ ಬಾಬು ಅನ್ನೋದು ಇಷ್ಟೆಲ್ಲ ಅಕ್ರಮಗಳು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ರು ಕೂಡ ಅವನು ಮಾಡಿರೋ ಅಕ್ರಮಗಳ ಬಗ್ಗೆ ದೂರು ಕೊಟ್ಟಿದ್ರು. ಇದುವರೆಗೂ AWR ಅವ್ರು ಬಲಗೈ ಬಂಟನಾಗಿ ಇಟ್ಕೊಂಡೇ ಕೆಲಸ ಮಾಡಿಸ್ತಾರೆ ಹೊರತು ಆ ಮಂಜುನಾಥ್ ಆಚಾರಿ ಅದು ಬಾಬು ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಅವರೇ ನಾವೇ ಸೃಷ್ಟಿಕರ್ತರು ಅಂತ ಹೇಳ್ಬಿಟ್ಟು ಅವರೇ ಒಂದು ಆದೇಶನ ಸೃಷ್ಟಿ ಮಾಡಿ ಯಾವುದೇ ಕ್ರಮ ನಿಮಗೆ ಮಾಹಿತಿ ಬರ್ತಾ ಇದೆ, ಇಂಥವ್ರು ಯಾವುದು ಮಾಡಿಲ್ಲ, ಪ್ರಕಾಶನ್ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕೇಸ್ನ ಮುಚ್ಚಾಕಿ ಏನು ಇವತ್ತು ಅವ್ರು ಅಮಾನತವಾಗಬೇಕು ಅಂತ ಪ್ರಕರಣವನ್ನ ಇವತ್ತು ಮುಚ್ಚಾಕಲು ಸುಮಾರು ದಿನಗಳನ್ನು ಹುನ್ನಾರ ಬಿಡ್ತಾರೆ AWR ಅಂತ ನಾವು ಈ ವೇಳೆ ಈ ಮಾಧ್ಯಮ ಮಿತ್ರರಲ್ಲಿ ನನ್ನ ಪತ್ರಿಕಾ ಹೇಳಿಕೆ ಅಂತೇಳಿ ನಾನು ಏನು ಭ್ರಷ್ಟಾಚಾರ ಇದೆ ಅಂತ ಹೊರಾಗ್ತಾ ಇದ್ದೀನಿ.